ಅಂಟಾರ್ಟಿಕಾ ಖಂಡ ಯಾರೂ ಜನವಸತಿ ಇಲ್ಲದ, ಒಂದು ಕಾಲದಲ್ಲಿ ಯಾರಿಗೂ ಗೊತ್ತೇ ಇರದ ಒಂದು ಖಂಡ. ಮಂಜಿನಿಂದ ಆವೃತವಾದ -60 ಡಿಗ್ರಿ ಸೆಲ್ಸಿಯಸ್ನಷ್ಟು ಶೀತ ವಾತಾವರಣವಿರುವ ಇಲ್ಲಿ ಮಾನವರಾರೂ ವಾಸವಾಗಿಲ್ಲ. ಈಗಿನಿಂದಲ್ಲ, ಮಾನವ ಭೂಮಿಯ ಮೇಲೆ ಕಾಣಿಸಿಕೊಂಡಾಗಿನಿಂದಲೂ ಇಲ್ಲಿ ಮಾನವ ವಾಸಿಸುತ್ತಿಲ್ಲ. ಈ ಅಂಟಾರ್ಟಿಕಾಗೆ ತಲುಪುವುದು ಅಷ್ಟು ಸುಲಭವಲ್ಲ. ಅಜ್ಞಾತ ಖಂಡವಾಗಿಯೇ ಇದು ಉಳಿದು ಹೋಗಿದೆ. ಮಾನವನಿಗೆ ಇಂತಹ ಒಂದು ಖಂಡವಿರುವುದು ಗೊತ್ತಿರಲಿಲ್ಲ. ಅಲ್ಲಿ ಮನುಷ್ಯ ವಾಸಿಸಬಹುದಾದ ಯಾವುದೇ ವಾತಾವರಣವಿಲ್ಲ. ದೊಡ್ಡ ದೊಡ್ಡ ಮಂಜುಗಡ್ಡೆಯ ಬಂಡೆಕಲ್ಲುಗಳು, ನೀರಿನ ಮಧ್ಯೆ ಕೂಡ ಇರುವ ಮಂಜುಗಡ್ಡೆಯ ಬಂಡೆಗಳು ಮನುಷ್ಯನಿಗೆ ಆ ಜಾಗವನ್ನು ತಲುಪಲಾರದ, ವಾಸಿಸಲಾರದ ಜಾಗವಾಗಿ ಮಾಡಿಬಿಟ್ಟಿವೆ. ಆದರೆ ಈ ಪ್ರದೇಶ ಹಿಂದಿನಿಂದಲೂ ಈ ರೀತಿ ಇರಲಿಲ್ಲ. ಡೈನೋಸಾರ್ಗಳ ಕಾಲದಲ್ಲಿ ಈ ಪ್ರದೇಶ ಹಚ್ಚ ಹಸಿರಿನಿಂದ ಕೂಡಿತ್ತು. ಪ್ರಾಚೀನ ಯುಗದ ಉಭಯಚರ ಜೀವಿಗಳು, ದೊಡ್ಡ ಪ್ರಾಣಿಗಳು ಇಲ್ಲಿ ಬದುಕಿದ್ದವು. ಇದಕ್ಕೆ ಕುರುಹಾಗಿ ಅವಶೇಷಗಳು ಅಲ್ಲಿ ಸಿಕ್ಕಿವೆ. ಮನುಷ್ಯರು ಭೂಮಿಯ ಮೇಲೆ ಕಾಣಿಸಿಕೊಂಡ ನಂತರ ಈ ಖಂಡಕ್ಕೆ ಕಾಲಿಟ್ಟಿರಲಿಲ್ಲ. ಆ ಹೊತ್ತಿಗಾಗಲೇ ಆ ಖಂಡ ವಾಸಯೋಗ್ಯವಾಗಿರಲಿಲ್ಲವಿತ್ತು. ಹಚ್ಚ ಹಸಿರಾಗಿದ್ದ ಈ ನಾಡು ಕಾಲಕ್ರಮೇಣ ಮಂಜುಗಡ್ಡೆಯ ಬರಡು ಭೂಮಿಯಾಗಿ ಬದಲಾದ ನಂತರ ಮಾನವನಿಗೆ ಇಂಥ ಒಂದು ಜಾಗದ ಸುಳಿವೇ ಇರಲಿಲ್ಲ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಇಲ್ಲಿಗೆ ಮೊದಲ ಬಾರಿಗೆ ಮಾನವ ತಲುಪಿದ್ದನೆಂಬುದು ತಿಳಿದು ಬರುತ್ತದೆ. ಪೋಲಿನೇಷಿಯಾದ ನಾವಿಕನಾಗಿದ್ದ ಹುಯಿಟೆ ರಂಗಿಯೋರಾ ಎಂಬಾತ ಈ ಉತ್ತರ ಧ್ರುವವನ್ನು ತಲುಪಿದ್ದ ಎನ್ನಲಾಗುತ್ತದೆ. ಆತನ ವಿವರಣೆಯ ಪ್ರಕಾರ ದಟ್ಟ ಮಂಜು ಮುಸುಕಿದ ವಾತಾವರಣ, ದಟ್ಟೈಸಿದ ಕರ್ರಗಿನ ಆಕಾಶ, ಸೂರ್ಯನ ಕಿರಣ ಮುಟ್ಟದೇ ಇರುವ ಜಾಗವಿದೆಂದು ಆತ ಹೇಳಿದ್ದ. ಆ ವಿವರಣೆಯನ್ನು ನೋಡಿ ಆತ ಅಂಟಾರ್ಟಿಕಾವನ್ನೇ ತಲುಪಿದ್ದ ಎಂದು ಹಲವರು ವಾದಿಸುತ್ತಾರೆ. ಆದರೆ ಅದು ನಿಜವೆಂಬುದಕ್ಕೆ ಸರಿಯಾದ ಯಾವುದೇ ಆಧಾರಗಳು ನಮಗೆ ದೊರೆತಿಲ್ಲ. ಅಂಟಾರ್ಟಿಕಾಗೆ ತಲುಪಿದ ಅಧಿಕೃತ ದಾಖಲೆ ಇರುವುದು 1820ರಲ್ಲಿ. ಅಂದರೆ ಆಗ ಮೊತ್ತ ಮೊದಲ ಬಾರಿಗೆ ಭೂಮಿಯಲ್ಲಿ ಅಂಟಾರ್ಟಿಕಾ ಎಂಬ ಅಜ್ಞಾತ ಖಂಡವಿರುವುದು ಗೊತ್ತಾಗಿತ್ತು. 1820ರಲ್ಲಿ ರಷ್ಯನ್ ಎಕ್ಸ್ಪ್ಲೋರರ್ ಆದ ಫ್ಯಾಬಿಯನ್ ಗೋಟ್ಲಿಯಾಬ್ ವಾನ್ ಬೆಲ್ಲಿಂಗ್ಶಾನ್ ಅವರು ಅತ್ಯಂತ ಎತ್ತರದ ಹಿಮಬಂಡೆಯೊಂದನ್ನು ಗಮನಿಸುತ್ತಾರೆ. ಅದರ ಲೊಕೇಶನ್ಗೆ ತಲುಪಿ ಬರುತ್ತಾರೆ. ಈ ಶೋಧವೇ ಅಂಟಾರ್ಟಿಕಾದ ಶೋಧಕ್ಕೆ ಕಾರಣವಾಯಿತು. ಅಲ್ಲಿಂದ ಮುಂದೆ ಅಮೆರಿಕಾದ ಮತ್ತು ಇಂಗ್ಲೆಂಡಿನ ಎಕ್ಸ್ಪ್ಲೋರರ್ಗಳು ಈ ಖಂಡದ ಅನ್ವೇಷಣೆಗೆ ಹೊರಡುತ್ತಾರೆ. ಕ್ರಮೇಣ ಅವರೆಲ್ಲ ಕಾಲಕಾಲಕ್ಕೆ ಈ ಖಂಡದ ಆಳ ಅಗಲವನ್ನೆಲ್ಲ ಕಂಡುಹಿಡಿಯುತ್ತಾರೆ. 100ಕ್ಕೂ ಅಧಿಕ ವರ್ಷಗಳವರೆಗೆ ಅಂಟಾರ್ಟಿಕಾದ ಮೂಲೆ ಮೂಲೆಯು ಶೋಧಕ್ಕೊಳಪಡುತ್ತದೆ. ಅಲ್ಲಿ ಮಾನವರಾರು ಇರಲಿಲ್ಲ. ಮಾನವ ವಾಸಿಸಬಹುದಾದ ಯಾವುದೇ ಕುರುಹುಗಳು ಅಲ್ಲಿರಲಿಲ್ಲ. 1985ರಲ್ಲಿ ಕಂಡಿತ್ತು ವಿಸ್ಮಯ. ಜೂನ್ 7, 1985ರಲ್ಲಿ ಚಿಲಿ ದೇಶದ ಸೈಂಟಿಸ್ಟ್ ಆದ ಡೇನಿಯಲ್ ಟೋರೆಸ್ ನವಾರೋ ಎಂಬವರು ಒಂದು ಶಾಕಿಂಗ್ ಡಿಸ್ಕವರಿಯನ್ನು ಮಾಡುತ್ತಾರೆ. ಅಲ್ಲಿನ ಯಮಾನಾ ಬೀಚ್ ಎಂಬ ತೀರದಲ್ಲಿ ಅವರಿಗೆ ಮಾನವ ತಲೆಬುರುಡೆಯೊಂದು ಸಿಗುತ್ತದೆ. ಇದು ಅದುವರೆಗೆ ಇದ್ದ ಲೆಕ್ಕಾಚಾರವನ್ನೆಲ್ಲ ಬುಡಮೇಲು ಮಾಡುತ್ತದೆ. ಈ ಖಂಡದಲ್ಲಿ ಮಾನವರೇ ಇರಲಿಲ್ಲ ಎಂದುಕೊಂಡಿದ್ದ ಸಂಶೋಧಕರಿಗೀಗ ಈ ತಲೆಬುರುಡೆ ತಲೆನೋವಾಗಿ ಪರಿಣಮಿಸುತ್ತದೆ. ಅದೊಂದು ಮಹಿಳೆಯ ತಲೆಬುರುಡೆಯಾಗಿತ್ತು. ಡೇನಿಯಲ್ ಟೋರೆಸ್ ಅವರು ಈಕೆಯನ್ನು ಮಿಸ್ಟಿಜೋ ಎಂದು ಕರೆಯುತ್ತಾರೆ. ಈ ಮಿಸ್ಟಿಜೋ ಮಹಿಳೆಯ ತಲೆಬುರುಡೆಯ ಚಿತ್ರವನ್ನು ಯಾವತ್ತೂ ಸಾರ್ವಜನಿಕಗೊಳಿಸಲೇ ಇಲ್ಲ. ಒಮ್ಮೆ ಮಾತ್ರ ಸೈನ್ಸ್ ಜರ್ನಲ್ ಪತ್ರಿಕೆಯಲ್ಲಿ ಈ ಚಿತ್ರವನ್ನು ಪ್ರಕಟಿಸಲಾಗಿತ್ತು. ಜನವರಿ 14, 1993ರಲ್ಲಿ ಇದೇ ಜಾಗಕ್ಕೆ ಮತ್ತೊಮ್ಮೆ ಭೇಟಿ ನೀಡಿದ ಡೇನಿಯಲ್ ಟೋರೆಸ್ ಅವರಿಗೆ ಅಲ್ಲಿ ಮತ್ತೆ ಕೆಲವು ಮೂಳೆಗಳು ಸಿಗುತ್ತವೆ. ಈ ಮೂಳೆಗಳು ಅದೇ ಮಹಿಳೆಗೆ ಸೇರಿದ್ದವು ಎನ್ನಲಾಗುತ್ತವೆ. ಈ ಮಹಿಳೆಯ ಹಿಂದಿನ ಚರಿತ್ರೆ ಏನು ಎಂಬುದನ್ನು ತಿಳಿಯಲು ಅದರ ಹಿಂದೆ ಬೀಳುತ್ತಾರೆ.
ಅಂಟಾರ್ಟಿಕಾದಲ್ಲಿ ಯಾರೂ ವಾಸಿಸುತ್ತಿರಲಿಲ್ಲ. ಮಾನವ ಅಲ್ಲಿಗೆ ತಲುಪಿದ್ದೇ ತೀರಾ ಇತ್ತೀಚೆಗೆ ಎನ್ನುವುದಾದರೆ ಈ ತಲೆಬುರುಡೆ ಯಾರದ್ದು? ಅಲ್ಲಿ ಮೊದಲೇ ಮಾನವರು ವಾಸಿಸುತ್ತಿದ್ದರೆ ಅಲ್ಲೊಂದು ನಾಗರಿಕತೆ ನಮಗೆ ಗೊತ್ತಿಲ್ಲದಂತೆ ಬೆಳೆದಿತ್ತೇ ಎಂಬ ಪ್ರಶ್ನೆಗಳು ಏಳುತ್ತವೆ. ಹಿಮದ ಮಧ್ಯೆ ಮನುಷ್ಯ ಬದುಕಲು ಸಾಧ್ಯ ಎಂದವರು ತೋರಿಸಿಕೊಟ್ಟಿದ್ದರೆ ಎಂಬ ಮಾತುಗಳು ಬರುತ್ತವೆ. ಚಿಲಿ ಯೂನಿವರ್ಸಿಟಿಯವರು ಈ ಕುರಿತು ಆಳವಾದ ಶೋಧ ನಡೆಸುತ್ತಾರೆ. ಒಂದು ಹಂತದಲ್ಲಿ ತಲೆಬುರುಡೆ ಒಬ್ಬ ಮೂಲ ನಿವಾಸಿ ಅಂದರೆ ಬುಡಕಟ್ಟು ಜನಾಂಗದ ಮಹಿಳೆಯದ್ದು ಎಂಬುದಕ್ಕೆ ಪುರಾವೆಗಳು ಸಿಗುತ್ತವೆ. ಆಗ ಆ ಮಹಿಳೆಯ ಹಿಂದೆ ಒಂದು ಜನಾಂಗವೇ ಇದ್ದಿರಬಹುದು ಎಂಬ ಚರ್ಚೆಗಳು ಶುರುವಾಗುತ್ತವೆ. ಅಂಟಾರ್ಟಿಕಾದ ಆಳದಲ್ಲಿ ಒಂದು ಬುಡಕಟ್ಟು ಜನಾಂಗ ನೆಲೆಸಿರಬಹುದು ಅಥವಾ ಹಿಂದೆ ನೆಲೆಸಿದ್ದಿರಬಹುದು ಎಂಬ ವಾದಗಳು ಕೇಳಿಬರುತ್ತವೆ. ಈ ತಲೆಬುರುಡೆ ಒಬ್ಬ ಯುವ ಮಹಿಳೆಯದಾಗಿತ್ತು ಎಂಬುದು ತಿಳಿದುಬರುತ್ತದೆ. ಹಾಗೆಯೇ ಮಿಸ್ಟಿಜೋ ಎಂಬ ಈ ಮಹಿಳೆ 1819ರಿಂದ 1825 ನಡುವೆ ಸತ್ತಿದ್ದಾಳೆ ಎಂಬುದು ಕೆಲ ವರ್ಷದ ಅಧ್ಯಯನದ ನಂತರ ತಿಳಿದುಬರುತ್ತದೆ. ಆಗ ವಿಜ್ಞಾನಿಗಳ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರಲಾರಂಭಿಸುತ್ತವೆ. ಆ ಸಮಯದಲ್ಲಿ ಅಂಟಾರ್ಟಿಕಾವನ್ನು ಮಾನವ ಕಂಡುಹಿಡಿದಾಗಿತ್ತು. ಹಾಗಾಗಿ ತಲೆಬುರುಡೆ ಅಲ್ಲಿನ ಮೂಲ ನಿವಾಸಿ ಮಹಿಳೆಯದ್ದೇ ಅಥವಾ ಬೇರೆಡೆಯಿಂದ ಹೋದ ಮಹಿಳೆಯದ್ದೇ ಎಂಬ ಪ್ರಶ್ನೆಗಳು ಬರುತ್ತವೆ. ಆಕೆಯ ಹಲ್ಲುಗಳು, ಬೋನ್ ಸ್ಟ್ರಕ್ಚರ್, ತಲೆಬುರುಡೆಯ ಲಕ್ಷಣಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಈ ಮಹಿಳೆ ದಕ್ಷಿಣ ಅಮೆರಿಕಾ ಖಂಡಕ್ಕೆ ಸೇರಿದ ಯುವ ಮಹಿಳೆ ಎಂಬುದು ತಿಳಿದುಬರುತ್ತದೆ. ದಕ್ಷಿಣ ಅಮೆರಿಕಾದ ಚಿಲಿ ದೇಶದ ಬಳಿ ಇರುವ ಬುಡಕಟ್ಟು ಜನಾಂಗದ ಮಹಿಳೆ ಎಂದು ಕೊನೆಗೆ ಆಕೆಯನ್ನು ಗುರುತಿಸಲಾಗುತ್ತದೆ. ಈಗ ಆಕೆಯ ನಿಜವಾದ ಅಸ್ತಿತ್ವ ಬಯಲಾಗುತ್ತದೆ. ಹಾಗಾದರೆ ಈಕೆ ಅಂಟಾರ್ಟಿಕಾ ಖಂಡದಲ್ಲಿ ಯಾಕೆ ಕಾಣಿಸಿಕೊಂಡಿರಬಹುದು? ಆಕೆ ಅಲ್ಲಿಗೆ ಹೋಗಿದ್ದಾದರೂ ಯಾಕೆ? ವಿಜ್ಞಾನಿಗಳ ವಲಯದಲ್ಲಿ ಇದಕ್ಕೆ ಥಿಯರಿಯೊಂದನ್ನು ಹೇಳಲಾಗುತ್ತದೆ. 1800ರ ಸಮಯದಲ್ಲಿ ಅಮೆರಿಕನ್ ಮತ್ತು ಯುರೋಪಿಯನ್ ಸೀಲರ್ಗಳು ಈ ಅಂಟಾರ್ಟಿಕಾದ ದ್ವೀಪಗಳತ್ತ ಬರಲಾರಂಭಿಸಿದ್ದರು. ಅವರುಗಳ ಜೊತೆ ಬಂದಿದ್ದ ಮಹಿಳೆಯೇ ಈ ಮಿಸ್ಟಿಜೋ ಆಗಿರಬಹುದು. ಸೀಲರ್ಗಳೆಂದರೆ ಹಿಂದಿನ ಕಾಲದಲ್ಲಿ ಸೀಲ್ ಪ್ರಾಣಿಗಳನ್ನು ಬೇಟೆಯಾಡುವವರು. ಇವರುಗಳು ಈ ಪ್ರಾಣಿಯಿಂದ ಎಣ್ಣೆ ತಯಾರಿಸುವುದು, ಅದರ ಚರ್ಮದಿಂದ ಬಟ್ಟೆ, ಶೂಗಳನ್ನು ತಯಾರಿಸುವುದನ್ನು ಮಾಡುತ್ತಿದ್ದರು. ಈ ಸೀಲ್ ಪ್ರಾಣಿಗಳನ್ನು ಬೇಟೆಯಾಡಲು ಅವರುಗಳು ದೂರ ದೂರದ ಊರುಗಳಿಗೆ ಹಡಗಿನಿಂದ ಸಾಗಿ ಅಲ್ಲಿಯೇ ಟೆಂಟ್ ಹಾಕಿ ಕೂರುತ್ತಿದ್ದರು. ಅಂಟಾರ್ಟಿಕಾದ ಸಮುದ್ರಗಳಲ್ಲೆಲ್ಲ ಸೀಲ್ ಪ್ರಾಣಿಗಳು ಯಥೇಚ್ಛವಾಗಿದ್ದುದರಿಂದ ಅವುಗಳನ್ನು ಹಿಡಿಯಲು ಹಡಗಿನಲ್ಲಿ ಬರುತ್ತಿದ್ದರು. ಹೀಗೆ ಬರುವವರು ಬುಡಕಟ್ಟು ಜನಾಂಗದ ವ್ಯಕ್ತಿಗಳನ್ನು ತಮ್ಮೊಂದಿಗೆ ಕರೆತರುತ್ತಿದ್ದರು. ಇಂತಹ ವ್ಯಕ್ತಿಗಳಲ್ಲಿ ಕೆಲವೊಮ್ಮೆ ಮಹಿಳೆಯರು ಇರುತ್ತಿದ್ದರು. ಅವರನ್ನು ತಮ್ಮ ಕೆಲಸಕ್ಕೂ ಬಳಸುತ್ತಿದ್ದರು, ಇಲ್ಲವೇ ತಮ್ಮ ತೀಟೆಗಳಿಗೂ ಅವರು ಬಳಸುತ್ತಿದ್ದರು. ಕೆಲವೊಮ್ಮೆ ದಾರಿ ತಿಳಿಯಲು, ಜಾಗದ ಬಗ್ಗೆ ತಿಳಿಯಲು ಗಂಡಸರನ್ನು ಕರೆತರುತ್ತಿದ್ದರು. ಇಂಥ ಒಂದು ಯಾನದಲ್ಲಿ ಚಿಲಿಯ ಯಮಾನ ಬುಡಕಟ್ಟಿನ ಯುವತಿಯನ್ನು ಅವರು ಕರೆತಂದಿದ್ದಿರಬಹುದು. ಆಕೆ ಅನಾರೋಗ್ಯದಿಂದ ಸತ್ತಿದ್ದಿರಬಹುದು. ಅಲ್ಲಿಯೇ ಆಕೆಯನ್ನು ಅವರು ಎಸೆದು ಹೋಗಿರಬಹುದು, ಅಥವಾ ಆಕೆಯನ್ನು ಕೊಂದು ಹೋಗಿರಬಹುದು. ಇಲ್ಲವೇ ತಮ್ಮ ತೀಟೆ ತೀರಲು ಅವರು ಆಕೆಯನ್ನು ಬಳಸಿಕೊಂಡು ನಂತರ ಆಕೆಯನ್ನು ಅಲ್ಲಿಯೇ ಒಂಟಿಯಾಗಿ ಬಿಟ್ಟು ಹೋಗಿರಬಹುದು ಎಂದು ತರ್ಕಿಸಲಾಗುತ್ತದೆ. ಯಮಾನ ಬುಡಕಟ್ಟಿನ ಯುವತಿಯ ತಲೆಬುರುಡೆ ಇದೆಂದು ಶೋಧದಿಂದ ಪತ್ತೆಯಾಗಿತ್ತು. ಈ ಬೀಚಿಗೆ ಆ ನಂತರ ಯಮಾನ ಬೀಚ್ ಎಂದೇ ಹೆಸರು ನೀಡಲಾಯಿತು. ಈ ಮೊದಲು ಹೇಳಿದಂತೆ ಅಂಟಾರ್ಟಿಕಾದಲ್ಲಿ ಒಂದು ನಾಗರಿಕತೆ ಬೆಳೆದಿತ್ತು ಮತ್ತು ಇತಿಹಾಸ ಪೂರ್ವಕಾಲದಲ್ಲಿ ಅಂಟಾರ್ಟಿಕಾದಲ್ಲಿ ಮಾನವರಿದ್ದರು. ಹಾಗೆಯೇ ಅಂಟಾರ್ಟಿಕಾದಲ್ಲಿ ದೈತ್ಯರು, ಏಲಿಯನ್ಗಳು ಇವರೆಲ್ಲ ಇದ್ದರು ಎಂಬ ಥಿಯರಿಗಳು ಅರ್ಥ ಕಳೆದುಕೊಳ್ಳುತ್ತವೆ. ಕೊನೆಗೆ ಯಮಾನ ಬುಡಕಟ್ಟಿನ ಮಹಿಳೆಯದೇ ಆ ತಲೆಬುರುಡೆ ಎಂಬುದು ಖಚಿತವಾಗುತ್ತದೆ. ಹಲವಾರು ವರ್ಷಗಳವರೆಗೆ ವಿಜ್ಞಾನಿಗಳ ತಲೆ ಕೆಡಿಸಿದ್ದ ಆ ತಲೆಬುರುಡೆಯ ರಹಸ್ಯ ಕೊನೆಗೂ ಈ ರೀತಿಯಾಗಿ ಪತ್ತೆಯಾಗುತ್ತದೆ. ಆ ದ್ವೀಪದಲ್ಲಿ ಕಂಡ ಮಹಿಳೆಯ ತಲೆಬುರುಡೆ
ಆ ದ್ವೀಪದ ವಾಸಿಯಾಗಿರಲಿಲ್ಲ ಎಂಬುದರೊಂದಿಗೆ ಹಲ ವರ್ಷಗಳ ರಹಸ್ಯ ಕೊನೆಗೂ ಬಯಲಾಗಿತ್ತು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.